ಮಲ್ಟಿಪ್ಲೆಕ್ಸ್ ನಲ್ಲಿ ಕ್ರಿಕೆಟ್ ಪ್ರದರ್ಶನಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಬೆಂಗಳೂರು ಡಿಸಿಗೆ ನಿರ್ಮಾಪಕರ ಸಂಘ ಪತ್ರವನ್ನ ಬರೆದಿದೆ. ಮಲ್ಟಿಪ್ಲೆಕ್ಸ್ ನಲ್ಲಿ ಕ್ರಿಕೆಟ್ ಪ್ರದರ್ಶನಕ್ಕೆ ಬ್ರೇಕ್ ಹಾಕಿ ಅನ್ನುವಂತಹ ಆಗ್ರಹ ಇದು. ಸೆನ್ಸಾರ್ ಕಂಟೆಂಟ್ ಮಾತ್ರ ಪ್ರದರ್ಶನವನ್ನ ಮಾಡಿ ಕ್ರಿಕೆಟ್ ಪ್ರದರ್ಶನದಿಂದ ಸಿನಿಮಾ ಪ್ರದರ್ಶನಕ್ಕೆ ಅಡ್ಡಿಯಾಗ್ತಾ ಇದೆ. ಜಿಲ್ಲಾಧಿಕಾರಿಗೆ ಪತ್ರವನ್ನ ಬರೆದಂತಹ ನಿರ್ಮಾಪಕರ ಸಂಘ, ಈ ನಿರ್ಮಾಪಕರ ಸಂಘದ ಅಧ್ಯಕ್ಷ ಉಮೇಶ್ ಬಣಕಾರ್ ಪತ್ರವನ್ನ ಬರೆದಿದ್ದಾರೆ. ಈಗ ಕ್ರಿಕೆಟ್ ಫುಲ್ ಕಂಪ್ಲೀಟ್ ಜನ ಕ್ರಿಕೆಟ್ ನಲ್ಲಿ ಮುಳುಗಿ ಹೋಗ್ಬಿಟ್ಟಿರ್ತಾರೆ. ಕ್ರಿಕೆಟ್ ಸ್ಟಾರ್ಟ್ ಆಯ್ತು ಅಂದ್ರೆ, IPL ಸ್ಟಾರ್ಟ್ ಆಯ್ತು ಅಂದ್ರೆ ಈ ಸಂದರ್ಭದಲ್ಲಿ ಪಿಕ್ಚರ್ ಗಳನ್ನ ನೋಡೋದಕ್ಕೆ ಥಿಯೇಟರ್ಗೆ ಹೋಗುವವರ ಕಡಿಮೆ ಆಗೋಗುತ್ತೆ. ಹಾಗಾಗಿ ನಮಗೆ ಲಾಸ್ ಆಗುತ್ತೆ. ಹಾಗಾಗಿ ಇದಕ್ಕೆ ಬ್ರೇಕ್ ಹಾಕಿ ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದೆ. ಸೆನ್ಸಾರ್ ಕಂಟೆಂಟ್ ಮಾತ್ರ ಪ್ರದರ್ಶನವನ್ನ ಮಾಡಿ ಅನ್ನುವಂತಹ ಮನವಿ ಮಾಡ್ತಾ ಇದ್ದಾರೆ. ಕ್ರಿಕೆಟ್ ಪ್ರದರ್ಶನದಿಂದಾಗಿ ಸಿನಿಮಾ ಪ್ರದರ್ಶನಕ್ಕೆ ನಮಗೆ ಅಡ್ಡಿ ಆಗುತ್ತೆ. ನೋಡಿ, ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಡಿಸಿಗೆ ನಿರ್ಮಾಪಕರ ಸಂಘ ಪತ್ರವನ್ನ ಬರೆದಿರುವಂತದ್ದು. ಆ ಪತ್ರ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಲಭ್ಯವಾಗ್ತಾ ಇದೆ. ಅವ್ರು ಏನೇನ್ ಕಂಟೆಂಟ್ ಅನ್ನ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅನ್ನೋದನ್ನ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀವಿ. ಮಲ್ಟಿಪ್ಲೆಕ್ಸ್ ನಲ್ಲಿ ಕ್ರಿಕೆಟ್ ಪ್ರದರ್ಶನಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಬೆಂಗಳೂರು ಡಿಸಿಗೆ ನಿರ್ಮಾಪಕರ ಸಂಘ ಪತ್ರವನ್ನ ಬರೆದಿದೆ. ಮಲ್ಟಿಪ್ಲೆಕ್ಸ್ ನಲ್ಲಿ ಕ್ರಿಕೆಟ್ ಪ್ರದರ್ಶನಕ್ಕೆ ಬ್ರೇಕ್ ಹಾಕಿ ಅನ್ನುವಂತಹ ಆಗ್ರಹ ಇದು. ಸೆನ್ಸಾರ್ ಕಂಟೆಂಟ್ ಮಾತ್ರ ಪ್ರದರ್ಶನವನ್ನ ಮಾಡಿ ಕ್ರಿಕೆಟ್ ಪ್ರದರ್ಶನದಿಂದ ಸಿನಿಮಾ ಪ್ರದರ್ಶನಕ್ಕೆ ಅಡ್ಡಿಯಾಗ್ತಾ ಇದೆ. ಜಿಲ್ಲಾಧಿಕಾರಿಗೆ ಪತ್ರವನ್ನ ಬರೆದಂತಹ ನಿರ್ಮಾಪಕರ ಸಂಘ, ಈ ನಿರ್ಮಾಪಕರ ಸಂಘದ ಅಧ್ಯಕ್ಷ ಉಮೇಶ್ ಬಣಕಾರ್ ಪತ್ರವನ್ನ ಬರೆದಿದ್ದಾರೆ. ಈಗ ಕ್ರಿಕೆಟ್ ಫುಲ್ ಕಂಪ್ಲೀಟ್ ಜನ ಕ್ರಿಕೆಟ್ ನಲ್ಲಿ ಮುಳುಗಿ ಹೋಗ್ಬಿಟ್ಟಿರ್ತಾರೆ. ಕ್ರಿಕೆಟ್ ಸ್ಟಾರ್ಟ್ ಆಯ್ತು ಅಂದ್ರೆ, IPL ಸ್ಟಾರ್ಟ್ ಆಯ್ತು ಅಂದ್ರೆ ಈ ಸಂದರ್ಭದಲ್ಲಿ ಪಿಕ್ಚರ್ ಗಳನ್ನ ನೋಡೋದಕ್ಕೆ ಥಿಯೇಟರ್ಗೆ ಹೋಗುವವರ ಕಡಿಮೆ ಆಗೋಗುತ್ತೆ. ಹಾಗಾಗಿ ನಮಗೆ ಲಾಸ್ ಆಗುತ್ತೆ. ಹಾಗಾಗಿ ಇದಕ್ಕೆ ಬ್ರೇಕ್ ಹಾಕಿ ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದೆ. ಸೆನ್ಸಾರ್ ಕಂಟೆಂಟ್ ಮಾತ್ರ ಪ್ರದರ್ಶನವನ್ನ ಮಾಡಿ ಅನ್ನುವಂತಹ ಮನವಿ ಮಾಡ್ತಾ ಇದ್ದಾರೆ. ಕ್ರಿಕೆಟ್ ಪ್ರದರ್ಶನದಿಂದಾಗಿ ಸಿನಿಮಾ ಪ್ರದರ್ಶನಕ್ಕೆ ನಮಗೆ ಅಡ್ಡಿ ಆಗುತ್ತೆ. ನೋಡಿ, ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಡಿಸಿಗೆ ನಿರ್ಮಾಪಕರ ಸಂಘ ಪತ್ರವನ್ನ ಬರೆದಿರುವಂತದ್ದು. ಆ ಪತ್ರ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಲಭ್ಯವಾಗ್ತಾ ಇದೆ. ಅವ್ರು ಏನೇನ್ ಕಂಟೆಂಟ್ ಅನ್ನ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅನ್ನೋದನ್ನ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀವಿ. ಮಲ್ಟಿಪ್ಲೆಕ್ಸ್ ನಲ್ಲಿ ಕ್ರಿಕೆಟ್ ಪ್ರದರ್ಶನಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಬೆಂಗಳೂರು ಡಿಸಿಗೆ ನಿರ್ಮಾಪಕರ ಸಂಘ ಪತ್ರವನ್ನ ಬರೆದಿದೆ. ಮಲ್ಟಿಪ್ಲೆಕ್ಸ್ ನಲ್ಲಿ ಕ್ರಿಕೆಟ್ ಪ್ರದರ್ಶನಕ್ಕೆ ಬ್ರೇಕ್ ಹಾಕಿ ಅನ್ನುವಂತಹ ಆಗ್ರಹ ಇದು. ಸೆನ್ಸಾರ್ ಕಂಟೆಂಟ್ ಮಾತ್ರ ಪ್ರದರ್ಶನವನ್ನ ಮಾಡಿ ಕ್ರಿಕೆಟ್ ಪ್ರದರ್ಶನದಿಂದ ಸಿನಿಮಾ ಪ್ರದರ್ಶನಕ್ಕೆ ಅಡ್ಡಿಯಾಗ್ತಾ ಇದೆ. ಜಿಲ್ಲಾಧಿಕಾರಿಗೆ ಪತ್ರವನ್ನ ಬರೆದಂತಹ ನಿರ್ಮಾಪಕರ ಸಂಘ, ಈ ನಿರ್ಮಾಪಕರ ಸಂಘದ ಅಧ್ಯಕ್ಷ ಉಮೇಶ್ ಬಣಕಾರ್ ಪತ್ರವನ್ನ ಬರೆದಿದ್ದಾರೆ. ಈಗ ಕ್ರಿಕೆಟ್ ಫುಲ್ ಕಂಪ್ಲೀಟ್ ಜನ ಕ್ರಿಕೆಟ್ ನಲ್ಲಿ ಮುಳುಗಿ ಹೋಗ್ಬಿಟ್ಟಿರ್ತಾರೆ. ಕ್ರಿಕೆಟ್ ಸ್ಟಾರ್ಟ್ ಆಯ್ತು ಅಂದ್ರೆ, IPL ಸ್ಟಾರ್ಟ್ ಆಯ್ತು ಅಂದ್ರೆ ಈ ಸಂದರ್ಭದಲ್ಲಿ ಪಿಕ್ಚರ್ ಗಳನ್ನ ನೋಡೋದಕ್ಕೆ ಥಿಯೇಟರ್ಗೆ ಹೋಗುವವರ ಕಡಿಮೆ ಆಗೋಗುತ್ತೆ. ಹಾಗಾಗಿ ನಮಗೆ ಲಾಸ್ ಆಗುತ್ತೆ. ಹಾಗಾಗಿ ಇದಕ್ಕೆ ಬ್ರೇಕ್ ಹಾಕಿ ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದೆ. ಸೆನ್ಸಾರ್ ಕಂಟೆಂಟ್ ಮಾತ್ರ ಪ್ರದರ್ಶನವನ್ನ ಮಾಡಿ ಅನ್ನುವಂತಹ ಮನವಿ ಮಾಡ್ತಾ ಇದ್ದಾರೆ. ಕ್ರಿಕೆಟ್ ಪ್ರದರ್ಶನದಿಂದಾಗಿ ಸಿನಿಮಾ ಪ್ರದರ್ಶನಕ್ಕೆ ನಮಗೆ ಅಡ್ಡಿ ಆಗುತ್ತೆ. ನೋಡಿ, ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಡಿಸಿಗೆ ನಿರ್ಮಾಪಕರ ಸಂಘ ಪತ್ರವನ್ನ ಬರೆದಿರುವಂತದ್ದು. ಆ ಪತ್ರ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಲಭ್ಯವಾಗ್ತಾ ಇದೆ. ಅವ್ರು ಏನೇನ್ ಕಂಟೆಂಟ್ ಅನ್ನ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅನ್ನೋದನ್ನ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀವಿ. ಮಲ್ಟಿಪ್ಲೆಕ್ಸ್ ನಲ್ಲಿ ಕ್ರಿಕೆಟ್ ಪ್ರದರ್ಶನಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಬೆಂಗಳೂರು ಡಿಸಿಗೆ ನಿರ್ಮಾಪಕರ ಸಂಘ ಪತ್ರವನ್ನ ಬರೆದಿದೆ. ಮಲ್ಟಿಪ್ಲೆಕ್ಸ್ ನಲ್ಲಿ ಕ್ರಿಕೆಟ್ ಪ್ರದರ್ಶನಕ್ಕೆ ಬ್ರೇಕ್ ಹಾಕಿ ಅನ್ನುವಂತಹ ಆಗ್ರಹ ಇದು. ಸೆನ್ಸಾರ್ ಕಂಟೆಂಟ್ ಮಾತ್ರ ಪ್ರದರ್ಶನವನ್ನ ಮಾಡಿ ಕ್ರಿಕೆಟ್ ಪ್ರದರ್ಶನದಿಂದ ಸಿನಿಮಾ ಪ್ರದರ್ಶನಕ್ಕೆ ಅಡ್ಡಿಯಾಗ್ತಾ ಇದೆ. ಜಿಲ್ಲಾಧಿಕಾರಿಗೆ ಪತ್ರವನ್ನ ಬರೆದಂತಹ ನಿರ್ಮಾಪಕರ ಸಂಘ, ಈ ನಿರ್ಮಾಪಕರ ಸಂಘದ ಅಧ್ಯಕ್ಷ ಉಮೇಶ್ ಬಣಕಾರ್ ಪತ್ರವನ್ನ ಬರೆದಿದ್ದಾರೆ. ಈಗ ಕ್ರಿಕೆಟ್ ಫುಲ್ ಕಂಪ್ಲೀಟ್ ಜನ ಕ್ರಿಕೆಟ್ ನಲ್ಲಿ ಮುಳುಗಿ ಹೋಗ್ಬಿಟ್ಟಿರ್ತಾರೆ. ಕ್ರಿಕೆಟ್ ಸ್ಟಾರ್ಟ್ ಆಯ್ತು ಅಂದ್ರೆ, IPL ಸ್ಟಾರ್ಟ್ ಆಯ್ತು ಅಂದ್ರೆ ಈ ಸಂದರ್ಭದಲ್ಲಿ ಪಿಕ್ಚರ್ ಗಳನ್ನ ನೋಡೋದಕ್ಕೆ ಥಿಯೇಟರ್ಗೆ ಹೋಗುವವರ ಕಡಿಮೆ ಆಗೋಗುತ್ತೆ. ಹಾಗಾಗಿ ನಮಗೆ ಲಾಸ್ ಆಗುತ್ತೆ. ಹಾಗಾಗಿ ಇದಕ್ಕೆ ಬ್ರೇಕ್ ಹಾಕಿ ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದೆ.
ಸೆನ್ಸಾರ್ ಕಂಟೆಂಟ್ ಮಾತ್ರ ಪ್ರದರ್ಶನವನ್ನ ಮಾಡಿ ಅನ್ನುವಂತಹ ಮನವಿ ಮಾಡ್ತಾ ಇದ್ದಾರೆ. ಕ್ರಿಕೆಟ್ ಪ್ರದರ್ಶನದಿಂದಾಗಿ ಸಿನಿಮಾ ಪ್ರದರ್ಶನಕ್ಕೆ ನಮಗೆ ಅಡ್ಡಿಯಾಗುತ್ತೆ. ನೋಡಿ, ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಡಿಸಿಗೆ ನಿರ್ಮಾಪಕರ ಸಂಘ ಪತ್ರವನ್ನ ಬರೆದಿರುವಂತದ್ದು. ಆ ಪತ್ರ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಲಭ್ಯವಾಗ್ತಾ ಇದೆ. ಅವ್ರು ಏನೇನ್ ಕಂಟೆಂಟ್ ಅನ್ನ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅನ್ನೋದನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಮಲ್ಟಿಪ್ಲೆಕ್ಸ್ ನಲ್ಲಿ ಕ್ರಿಕೆಟ್ ಪ್ರದರ್ಶನಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಬೆಂಗಳೂರು ಡಿಸಿಗೆ ನಿರ್ಮಾಪಕರ ಸಂಘ ಪತ್ರವನ್ನ ಬರೆದಿದೆ. ಮಲ್ಟಿಪ್ಲೆಕ್ಸ್ ನಲ್ಲಿ ಕ್ರಿಕೆಟ್ ಪ್ರದರ್ಶನಕ್ಕೆ ಬ್ರೇಕ್ ಹಾಕಿ ಅನ್ನುವಂತಹ ಆಗ್ರಹ ಇದು. ಸೆನ್ಸಾರ್ ಕಂಟೆಂಟ್ ಮಾತ್ರ ಪ್ರದರ್ಶನವನ್ನ ಮಾಡಿ. ಕ್ರಿಕೆಟ್ ಪ್ರದರ್ಶನದಿಂದ ಸಿನಿಮಾ ಪ್ರದರ್ಶನಕ್ಕೆ ಅಡ್ಡಿಯಾಗ್ತಾ ಇದೆ. ಜಿಲ್ಲಾಧಿಕಾರಿಗೆ ಪತ್ರವನ್ನ ಬರೆದಂತಹ ನಿರ್ಮಾಪಕರ ಸಂಘ, ಈ ನಿರ್ಮಾಪಕರ ಸಂಘದ ಅಧ್ಯಕ್ಷ ಉಮೇಶ್ ಬಣಕಾರ್ ಪತ್ರವನ್ನ ಬರೆದಿದ್ದಾರೆ. ಈಗ ಕ್ರಿಕೆಟ್ ಫುಲ್ ಕಂಪ್ಲೀಟ್ ಜನ ಕ್ರಿಕೆಟ್ ನಲ್ಲಿ ಮುಳುಗಿ ಹೋಗ್ಬಿಟ್ಟಿರ್ತಾರೆ. ಕ್ರಿಕೆಟ್ ಸ್ಟಾರ್ಟ್ ಆಯ್ತು ಅಂದ್ರೆ, ಐಪಿಎಲ್ ಸ್ಟಾರ್ಟ್ ಆಯ್ತು ಅಂದ್ರೆ, ಈ ಸಂದರ್ಭದಲ್ಲಿ ಪಿಕ್ಚರ್ಗಳನ್ನ ನೋಡೋದಕ್ಕೆ ಥಿಯೇಟರ್ಗೆ ಹೋಗುವವರ ಕಡಿಮೆ ಆಗೋಗುತ್ತೆ. ಹಾಗಾಗಿ ನಮಗೆ ಲಾಸ್ ಆಗುತ್ತೆ. ಹಾಗಾಗಿ ಇದಕ್ಕೆ ಬ್ರೇಕ್ ಹಾಕಿ ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದೆ. ಸೆನ್ಸಾರ್ ಕಂಟೆಂಟ್ ಮಾತ್ರ ಪ್ರದರ್ಶನವನ್ನ ಮಾಡಿ ಅನ್ನುವಂತಹ ಮನವಿ ಮಾಡ್ತಾ ಇದ್ದಾರೆ. ಕ್ರಿಕೆಟ್ ಪ್ರದರ್ಶನದಿಂದಾಗಿ ಸಿನಿಮಾ ಪ್ರದರ್ಶನಕ್ಕೆ ನಮಗೆ ಅಡ್ಡಿಯಾಗುತ್ತೆ. ನೋಡಿ, ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಡಿಸಿಗೆ ನಿರ್ಮಾಪಕರ ಸಂಘ ಪತ್ರವನ್ನ ಬರೆದಿರುವಂತದ್ದು. ಆ ಪತ್ರ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಲಭ್ಯವಾಗ್ತಾ ಇದೆ. ಅವ್ರು ಏನೇನ್ ಕಂಟೆಂಟ್ ಅನ್ನ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅನ್ನೋದನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಮಲ್ಟಿಪ್ಲೆಕ್ಸ್ ನಲ್ಲಿ ಕ್ರಿಕೆಟ್ ಪ್ರದರ್ಶನಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಬೆಂಗಳೂರು ಡಿಸಿಗೆ ನಿರ್ಮಾಪಕರ ಸಂಘ ಪತ್ರವನ್ನ ಬರೆದಿದೆ. ಮಲ್ಟಿಪ್ಲೆಕ್ಸ್ ನಲ್ಲಿ ಕ್ರಿಕೆಟ್ ಪ್ರದರ್ಶನಕ್ಕೆ ಬ್ರೇಕ್ ಹಾಕಿ ಅನ್ನುವಂತಹ ಆಗ್ರಹ ಇದು. ಸೆನ್ಸಾರ್ ಕಂಟೆಂಟ್ ಮಾತ್ರ ಪ್ರದರ್ಶನವನ್ನ ಮಾಡಿ. ಕ್ರಿಕೆಟ್ ಪ್ರದರ್ಶನದಿಂದ ಸಿನಿಮಾ ಪ್ರದರ್ಶನಕ್ಕೆ ಅಡ್ಡಿಯಾಗ್ತಾ ಇದೆ. ಜಿಲ್ಲಾಧಿಕಾರಿಗೆ ಪತ್ರವನ್ನ ಬರೆದಂತಹ ನಿರ್ಮಾಪಕರ ಸಂಘ, ಈ ನಿರ್ಮಾಪಕರ ಸಂಘದ ಅಧ್ಯಕ್ಷ ಉಮೇಶ್ ಬಣಕಾರ್ ಪತ್ರವನ್ನ ಬರೆದಿದ್ದಾರೆ. ಈಗ ಕ್ರಿಕೆಟ್ ಫುಲ್ ಕಂಪ್ಲೀಟ್ ಜನ ಕ್ರಿಕೆಟ್ ನಲ್ಲಿ ಮುಳುಗಿ ಹೋಗ್ಬಿಟ್ಟಿರ್ತಾರೆ. ಕ್ರಿಕೆಟ್ ಸ್ಟಾರ್ಟ್ ಆಯ್ತು ಅಂದ್ರೆ, ಐಪಿಎಲ್ ಸ್ಟಾರ್ಟ್ ಆಯ್ತು ಅಂದ್ರೆ, ಈ ಸಂದರ್ಭದಲ್ಲಿ ಪಿಕ್ಚರ್ಗಳನ್ನ ನೋಡೋದಕ್ಕೆ ಥಿಯೇಟರ್ಗೆ ಹೋಗುವವರ ಕಡಿಮೆ ಆಗೋಗುತ್ತೆ. ಹಾಗಾಗಿ ನಮಗೆ ಲಾಸ್ ಆಗುತ್ತೆ. ಹಾಗಾಗಿ ಇದಕ್ಕೆ ಬ್ರೇಕ್ ಹಾಕಿ ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದೆ. ಸೆನ್ಸಾರ್ ಕಂಟೆಂಟ್ ಮಾತ್ರ ಪ್ರದರ್ಶನವನ್ನ ಮಾಡಿ ಅನ್ನುವಂತಹ ಮನವಿ ಮಾಡ್ತಾ ಇದ್ದಾರೆ. ಕ್ರಿಕೆಟ್ ಪ್ರದರ್ಶನದಿಂದಾಗಿ ಸಿನಿಮಾ ಪ್ರದರ್ಶನಕ್ಕೆ ನಮಗೆ ಅಡ್ಡಿಯಾಗುತ್ತೆ. ನೋಡಿ, ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಡಿಸಿಗೆ ನಿರ್ಮಾಪಕರ ಸಂಘ ಪತ್ರವನ್ನ ಬರೆದಿರುವಂತದ್ದು. ಆ ಪತ್ರ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಲಭ್ಯವಾಗ್ತಾ ಇದೆ. ಅವ್ರು ಏನೇನ್ ಕಂಟೆಂಟ್ ಅನ್ನ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅನ್ನೋದನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ.